ಏನಾಯ್ತು ಗುರುಗಳೇ? ಏನೂ ಇಲ್ಲ ಶಿಷ್ಯ, ಇಲ್ಲೊಂದು ಆತ್ಮ ಓಡಾಡ್ತಾ ಇತ್ತು, ಓಡಿಸಿದೆ. ಹೌದೇ? ಹೌದು. ಅಪರೂಪಕ್ಕೆ ನಿಮ್ಮನ್ನು ಭೇಟಿಯಾಗಲು ಭಕ್ತಾದಿಗಳು ಬಂದಿದ್ದಾರೆ, ಕರೆಯಲೇ? ಶಿಷ್ಯ ಕರೆಯಿರಿ. ಏಮೋ ಬಾ. ಬುದ್ಧಿ ನಮಸ್ಕಾರ. ನಮಸ್ತೆ, ಕುಳಿತುಕೊಳ್ಳಿ. ಮಗು, ಏನು ನಿನ್ನ ಸಮಸ್ಯೆ? ಅಯ್ಯೋ, ಏನಂತ ಹೇಳಿ ಸ್ವಾಮಿ, ನಮ್ಮನೇಲಿ ಏನೂ ನೆಟ್ಗಿಲ್ಲ, ಏನೂ ಅದವಾಗಿಲ್ಲ. ಬಾಳೆ ಬೆಂಡೆಕಾಯಿ ಆಗ್ಬಿಟ್ಟೈತೆ, ತೊಂಡೆಕಾಯಿ ತಕೊಳಕ್ಕೂ ದುಡ್ಡಿಲ್ಲ ಸ್ವಾಮಿ. ಹಿಂಗ ಆಗ್ಬಿಟ್ಟೈತಿ. ನೀವ್ ಇಲ್ದಿ ಹೋದ್ರೆ ನನ್ಗೆ ಯಾರೂ ದಿಕ್ಕಿಲ್ಲ ಸ್ವಾಮಿ. ನಾದ್ರೂ ಪರಿಹಾರ ಕೊಡ್ತೀರೇನೋ ಅಂತಂದ್ಬಿಟ್ಟು ಇಲ್ಲಿಗ ಅಂತ ಬಂದೀವ್ನಿ. ಒಂದು ನಿಮಿಷ ತಾಳು, ನಿನ್ನ ಜಾತಕವನ್ನು ನೋಡುವೆ. ಶಿಷ್ಯ, ಗುರುಗಳೇ, ಇಲ್ಲೊಂದು ಸಮಸ್ಯೆ ಇದೆ. ಪರಿಹಾರ? ಅವರಿಗೆ ಕವಡೆ ಕೊಡು, ಬಿಡಲಿ. ಗುರುಗಳೇ, ಕವಡೆ ನಿಮಗೆ ಎತ್ಕೊಂಡು ಹೋಗ್ಬಿಡೋಣ. ಬಚ್ಚಿದೆ ಕೊಡ್ಲಾ? ನೀವೆಲ್ಲ ನನ್ನ ಶಿಷ್ಯಂದಿರು, ಅದನ್ನೇ ಕೊಡು, ಬಿಡಲಿ. ಅಮ್ಮ ತಗೋ ಬಿಡು. ಸ್ವಾಮಿ, ಇದೇನು ಘಟ ಮನೆ ಆಡುಕ? ಬಚ್ಚಿ ಬಿಡಮ್ಮ. ಹಾಕ್ತೀನಿ. 8 8 8 8 8 8 8 ಎಷ್ಟು ಬೀಳ್ತಮ್ಮ? ಕಳೆ 3. ಪೂರಾ? ಇನ್ನೊಂದ್ಸಲ ಬಿಡಮ್ಮ. ಗುರುಗಳೇ 6. 6 ಬರೋಂಗಿಲ್ವಲ್ಲ, ಇನ್ನೊಂದ್ಸಲ ಬಿಡಮ್ಮ. ಕುಲಕ್ ಬಿಡು ಮಾತಾಡಿ. ಗುರುಗಳೇ 8. 8 8 48 78 98 108. ಓ ಶಿಷ್ಯ, ಕಷ್ಟಗಳ ಗಂಟೆ ತಂದಿದ್ದಾರೆ. ಏನ್ ಸ್ವಾಮಿ? ಮಗು ಹೆದರಬೇಡ, ಇದಕ್ಕೆ ಪರಿಹಾರವಿದೆ. ಪರಿಹಾರ ಏನು? ಒಂದು ನಿಮಿಷ ಮಗು. ಈ ತಾಯ್ತವನ್ನು ಉಚಿತವಾಗಿ ಕೊಡುತ್ತಿರುವೆ, ಕೈಗೆ ಕಟ್ಟಿಕೋ. ನಿನ್ನ ಸಮಸ್ಯೆ ಪೂಜೆಯಿಂದ ನಿವಾರಿಸಲಾಗುವುದು. ಪೂಜೆಗೆ ಎಷ್ಟಾಗ್ಬೋದು ಬುದ್ಧಿ? ಜಾಸ್ತಿ ಏನಿಲ್ಲಮ್ಮ, ₹1 ಖರ್ಚಾಗುತ್ತೆ. 1 ರೂಪಾಯಿ ಸ್ವಾಮಿ? 1 ರೂಪಾಯಕ್ಕೆ 101 ರೂಪಾಯಿ ಕೊಟ್ಟಾನು? ಅದು ಹಾಗಲ್ಲ ಮಗು, ಮುಕ್ಕೋಟಿ ದೇವರುಗಳಿದೆ. ಆ ದೇವರುಗಳಿಗೂ ಎಲ್ಲಾನು ₹1 ಕಾಣಿಕೆಯನ್ನು ಇಟ್ಟರೆ ನಿನ್ನ ಸಮಸ್ಯೆ ಪರಿಹಾರವಾಗುವುದು. ಏನ 3 ಕೋಟಿಯಾ? ಎಲ್ಲಿಂದ ತರ್ನಿ? ಅಷ್ಟಿದ್ದಿದ್ರೆ ನಾನ್ ಯಾಕೆ ಇಲ್ಲಿಗೆ ಬಂದ್ಬಿಟ್ರು ಪಚ್ಚಿ ಬಿಡ್ಬೇಕಾಗಿತ್ತು ನಿಂತವು. ನೀನ್ ಹಿಂಗೆ ತಲೆ ಮೇಲೆ ಎಲ್ರ ತಲೆ ಮೇಲೆ ಕೈ ಮಡಿಗಿರೋದ್ಕೇನೆ ಇಷ್ಟ್ ದೊಡ್ಡ ಬಂಗ್ಲಾ ಕಟ್ಕೊಂಡು ಕೂತಿದ್ಯಾ ನೀನು. ನಿನ್ ಮುಸುಡಿಗೆ ಬೆಂಕಿ ಹಾಕ, ನಿನ್ ಬಾಯಿಗೆ ಮಣ್ಣು ಹಾಕ, ನಿನ್ ತಿಥಿ ಮಾಡ, ನಿನ್ ನಾಗೇರ್ ಬರ, ನಿನ್ ಎಗದ್ ಬೇಡ, ನಿನ್ ತಕೋ, ನಿನ್ ಪ್ರೀತ್ ಆಯ್ತವ, ನಿನ್ ಮುಸುಡಿ ಮೇಲೆ ಇಸ್ಕೋ ಮೂದೇವಿ.